ಪಾಕಿಸ್ತಾನದ ಜೊತೆಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ನಮ್ಮ ರಾಜ್ಯದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದೆ ವೀಕ್ಷಕರೇ. ಕಲಬುರಗಿಯಲ್ಲಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದೆ ಎಟಿಎಸ್. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನಿಬ್ಬರನ್ನ ವಶಕ್ಕೆ ಪಡೆದು ಉತ್ತರ ಪ್ರದೇಶದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆಗೆ ನಿರಂತರ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಎಟಿಎಸ್ ಅಥವಾ ಆಂಟಿ ಟೆರರ್ ಸ್ಕ್ವಾಡ್ ರಾಜ್ಯದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದೆ. ಕಲಬುರಗಿಯಲ್ಲಿ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡಿದೆ. ಅವರ ಮೂಲವನ್ನು ಕೆದಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಎಟಿಎಸ್. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಈ ಒಂದು ದಾಳಿಯಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶ ವಿಳಾಸ ಹೊಂದಿರುವಂತಹ ಸಮೀರ್ ಮತ್ತು ಸಲ್ಮಾನ್ ಇವರ ಹತ್ರ ಮ್ಯಾಪ್ಗಳು ಸಿಕ್ಕಿದೆ. ಮ್ಯಾಪ್ಗಳು ಸಾಮಾಜಿಕ ಜಾಲತಾಣದ ಮೂಲಕ ಪಾಕಿಸ್ತಾನದ ಜೊತೆಗೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿ ಹೊಂದಿದ್ರು ಅನ್ನುವ ಮಾಹಿತಿ ಎಟಿಎಸ್ಗೆ ಸಿಕ್ಕಿತ್ತು. ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ಇಬ್ಬರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ನಿಜಕ್ಕೂ ಕರ್ನಾಟಕದಲ್ಲಿ ಉಗ್ರರ ಸಿಂಪಥೈಸರ್ಗಳು ಅಥವಾ ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲಿ ಯಾವ ಯಾವ ಬಿಲಗಳಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದನ್ನು ಅನಲೈಸ್ ಮಾಡಲಿಕ್ಕೆ ಅಥವಾ ಅಂದಾಜು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ ವೀಕ್ಷಕರೇ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂದರೆ ನೋಡಿ, ಕೆಲ ದಿನಗಳ ಹಿಂದೆ ಶಿವಮೊಗ್ಗ ಮತ್ತು ತುಮಕೂರಿನಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿ ಶಂಕಿತ ಉಗ್ರರನ್ನು ವಶಕ್ಕೆ ತೆಗೆದುಕೊಂಡಿದ್ರು. ಪೇಂಟಿಂಗ್ ಕೆಲಸ ಮಾಡುವ ನೆಪದಲ್ಲಿ ಉತ್ತರ ಪ್ರದೇಶದಿಂದ ಶಿವಮೊಗ್ಗಕ್ಕೆ ಬಂದಿದ್ದಂಥ ಓರ್ವ ಯುವಕ, ಬರೀ 20-21 ವರ್ಷದ ಯುವಕ, ಉಗ್ರರ ಸಿಂಪಥೈಸರ್ ಆಗಿ ಉಗ್ರರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದವನಾಗಿ ಯಾವ ರೀತಿಯಾಗಿ ಆತ ಅಡಗಿ ಕೂತಿದ್ದ ಅನ್ನೋದನ್ನು ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಕಾರ್ಯಾಚರಣೆ ಈ ಸಲ ಆಗಿರೋದು ಎಟಿಎಸ್ನಿಂದ, ಆಂಟಿ ಟೆರರ್ ಸ್ಕ್ವಾಡ್. ಉತ್ತರ ಪ್ರದೇಶದ ಎಟಿಎಸ್ನಿಂದ ಈ ಒಂದು ದಾಳಿಯಾಗಿದೆ. ಕಲಬುರಗಿಯಲ್ಲಿ ಇವರು ಅಡಗಿ ಕೂತಿದ್ದಾರೆ ಅನ್ನುವ ಖಚಿತ ಮಾಹಿತಿ ಉತ್ತರ ಪ್ರದೇಶದ ಎಟಿಎಸ್ ಅಧಿಕಾರಿಗಳಿಗೆ ಸಿಗುತ್ತೆ. ಸೊ ಹಾಗಾಗಿ ಅವರು ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರನ್ನು ಸಹ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವರು ಯಾರ್ಯಾರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ, ಯಾವೆಲ್ಲ ಉಗ್ರಗಾಮಿಗಳ ಸಂಘಟನೆಗಳ ಜೊತೆಗೆ ಇವರು ಲಿಂಕನ್ನು ಹೊಂದಿದ್ದಾರೆ, ಯಾವ ರೀತಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಇವರು ಪಾಕಿಸ್ತಾನದ ಜೊತೆಗೆ ಸಂಪರ್ಕವನ್ನು ಹೊಂದಿದ್ರು, ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಅಂದರೆ ಅಲ್ಲಿ ಯಾರ ಜೊತೆಗೆ, ಪಾಕಿಸ್ತಾನದಲ್ಲಿ ಯಾರ ಜೊತೆಗೆ ಇವರು ಸಂಪರ್ಕವನ್ನು ಹೊಂದಿದ್ರು ಅನ್ನೋದರ ಬಗ್ಗೆ ಎಟಿಎಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಇವರ ಮೂಲವನ್ನು ಕೆದಕುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಕೆಲಸ ಕೇಳ್ಕೊಂಡು ಅಥವಾ ಜೀವನವನ್ನು ಅರಸ್ಕೊಂಡು ಜೀವನೋಪಾಯಕ್ಕೋಸ್ಕರವೋ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಪಾಪ ಅಯ್ಯೋ ಅಂತ ಅಂದ್ಕೊಂಡು ನಾವೇನಾದರೂ ಅವ್ರಿಗೆ ಕೆಲಸ ಕೊಟ್ಟರೆ ಅವರು ಯಾವ ರೀತಿಯಾಗಿ ಅವರ ಇಂಟೆನ್ಷನ್ ಏನು, ಅವರು ಬಂದಿರತಕ್ಕಂಥದ್ದು ನಿಜಕ್ಕೂ ಕೆಲಸ ಮಾಡೋ ಉದ್ದೇಶಕ್ಕೋ ಅಥವಾ ತಲೆಮರೆಸಿಕೊಂಡು ಈ ರೀತಿಯಾದಂಥ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೋ ಅನ್ನುವಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಎನ್ಐಎ ಆಗಿರ್ಬೋದು, ಎಟಿಎಸ್ ಆಗಿರ್ಬೋದು, ಕೂಲಂಕುಷವಾಗಿ ತನಿಖೆ ಮಾಡಿದ ಬಳಿಕವೇ ಈ ವಿಚಾರಗಳು ಬಹಿರಂಗವಾಗುವಂಥದ್ದು. ನಿಜಕ್ಕೂ ನಾವು ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ಗುಪ್ತಚರ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ ವೀಕ್ಷಕರೇ. ಯಾಕೆಂದರೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಮೂಲಗಳ ಮೇಲೂ ಸಹ ಅವರು ಕಣ್ಣಿಟ್ಟಿದ್ದಾರೆ. ಅದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಫೋನ್ ಸಂಪರ್ಕಗಳಾಗಿರ್ಬೋದು, ಭಾರತದಿಂದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಸಿರಿಯಾ ಆಗಿರಬಹುದು, ಈ ದೇಶಗಳಿಗೆ ನಿರಂತರವಾಗಿ ಯಾರಾದರೂ ಸಂಪರ್ಕವನ್ನು ಹೊಂದಿದ್ದಾರಾ, ಅಲ್ಲಿನ ಬೇರೆ ಬೇರೆ ಸಂಘಟನೆಗಳ ಜೊತೆಗೆ ಇವರೇನಾದರೂ ಕಾಂಟ್ಯಾಕ್ಟ್ ಹೊಂದಿದ್ದಾರಾ, ಇದೆಲ್ಲವನ್ನು ಸಹ ಆಗಿಂದಾಗೆ ಕೇಂದ್ರ ಗುಪ್ತಚರ ಇಲಾಖೆ ಮಾನಿಟರ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಅನುಮಾನ ಬರುವ ರೀತಿಯಲ್ಲಿ ಏನಾದರೂ ಕಂಡು ಬಂತು ಅಂದರೆ ಇಮಿಡಿಯೇಟಾಗಿ ಅದರ ಮಾಹಿತಿಯನ್ನು ಎನ್ಐಎ ಜೊತೆಗೆ ಶೇರ್ ಮಾಡ್ಕೊಳ್ತಾರೆ. ಎನ್ಐಎ ಆಗಿಂದಾಗೆ ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಬೆಂಗಳೂರಿನಲ್ಲಂತೂ ಈ ಹಿಂದೆ ಸಾಕಷ್ಟು ಬಾರಿ ಇದೇ ರೀತಿಯಾದಂತಹ ದಾಳಿಗಳಾಗಿರುವಂಥದ್ದು. ಮುಂದೆ ಆಗಬಹುದಾದಂತಹ ಒಂದಷ್ಟು ವಿಧ್ವಂಸಕ ಕೃತ್ಯಗಳಿಗೆ ಕಡಿವಾಣ ಹಾಕುವ ಪ್ರಯತ್ನದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಆಗಿರ್ಬೋದು ಅಥವಾ ಎಟಿಎಸ್ಗಳಾಗಿರ್ಬೋದು ಕಾರ್ಯೋನ್ಮುಖವಾಗಿವೆ.
ರೈಟ್. ಓಕೆ ವೀಕ್ಷಕರೇ, ನಿಜಕ್ಕೂ ಸಹ ಇದು ಬೆಚ್ಚಿ ಬೀಳಿಸುವಂತಹ ಸಂಗತಿ ಅಂದರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಈ ಮಾತು ಅಂದರೆ ನೋಡಿ, ನಿಜಕ್ಕೂ ಯಾರ್ಯಾರು ಎಲ್ಲೆಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ದೇಶದ ವಿವಿಧ ಭಾಗಗಳಲ್ಲಿ ಹರಿದು ಹಂಚೋಗಿ ದೇಶದ ವಿರುದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಥವಾ ನಿರತರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರವೇ ಈಗ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಾಗಿರ್ಬೋದು, ಉಗ್ರಹ ನಿಗ್ರಹ ಪಡೆಗಳಾಗಿರ್ಬೋದು, ಆ್ಯಂಟಿ ಟೆರರ್ ಸ್ಕ್ವಾಡ್ಗಳಾಗಿರಬಹುದು, ಈ ನಿಟ್ಟಿನಲ್ಲಿ ಹೆಚ್ಚಾಗಿ ಕಾರ್ಯೋನ್ಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಈ ಹಿಂದೆ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಶಂಕಿತ ಉಗ್ರರಿಂದಲೂ ಒಂದಷ್ಟು ಮಾಹಿತಿಯನ್ನು ಕೆದಕುವಂಥ ಕಾರ್ಯವನ್ನು ತನಿಖಾ ಸಂಸ್ಥೆಗಳು ಮಾಡ್ತವೆ. ಉದಾಹರಣೆಗೆ ಶಿವಮೊಗ್ಗದಲ್ಲಿ ಆ ಪೇಂಟರ್ ಒಬ್ಬ ಅರೆಸ್ಟ್ ಆಗ್ತಾನಲ್ವಾ, ಆತ ಅರೆಸ್ಟ್ ಆದಂಥ ವಿಚಾರವೂ ಆಗಿರ್ಬೋದು, ತುಮಕೂರಿನಲ್ಲಿ ಇಬ್ಬರ ಬಂಧನ ಏನಾಗುತ್ತೆ ಆ ವಿಚಾರವೂ ಸಹ ಆಗಿರ್ಬೋದು, ಈ ಹಿಂದೆ ಬಂಧನಕ್ಕೆ ಒಳಗಾಗಿದ್ದಂಥ ಶಂಕಿತ ಉಗ್ರರ ಕೊಟ್ಟಂತಹ ಮಾಹಿತಿಯ ಮೇರೆಗೆ ದಾಳಿ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಈಗಲೂ ಅದೇ ರೀತಿಯಾಗಿದೆ. ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ಕಲಬುರಗಿ ಅನ್ನೋದು ವೀಕ್ಷಕರೇ, ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ಶಿವಮೊಗ್ಗ, ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ತುಮಕೂರು ಅನ್ನುವಂಥದ್ದು ಸಹಜವಾಗಿ ಆತಂಕಕ್ಕೆ ಈಡಾಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವಿಶ್ವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಜಕ್ಕೂ ರಾಜ್ಯದಲ್ಲಿ ಉಗ್ರರ ಸಿಂಪಥೈಸರ್ಗಳಾಗಿರ್ಬೋದು, ಸ್ಲೀಪರ್ ಸೆಲ್ಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಮಗೆ ಸಾಬೀತಾಗ್ತಾ ಇದೆ ಅಂತ. ಉದಾಹರಣೆಗೆ ಈ ಹಿಂದೆ ಶಿವಮೊಗ್ಗದಲ್ಲಿ ಅಥವಾ ತುಮಕೂರಿನಲ್ಲಾದಂತಹ ದಾಳಿಯ ವೇಳೆಯೂ ಸಹ ಇದೇ ರೀತಿಯಾದಂಥ ಸ್ಫೋಟಕ ವಿಚಾರ ಬಹಿರಂಗವಾಗಿತ್ತು. ಈಗ ಕಲಬುರಗಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಇವರಿಬ್ಬರ ಹಿನ್ನೆಲೆ ಏನು, ಹೆಂಗೆ ಬಂದ್ರಂತೆ ಕಲಬುರಗಿಗೆ, ಏನು ಮಾಹಿತಿ ಸಿಗ್ತಾ ಇದೆ? ಖಂಡಿತ ಕಳೆದ ಹಲವು ದಿನಗಳಿಂದ ಏನು ಕಲಬುರಗಿಯ ಒಂದು ಏನು ಕೈಗಾರಿಕಾ ಪ್ರದೇಶದಲ್ಲಿ ಇಬ್ಬರು ಸಮೀರ್ ಮತ್ತು ಇನ್ನೊಬ್ಬರಾಗಿರ್ತಕ್ಕಂತಹ ಸಲ್ಮಾನ್ ಎಂಬುವರು ಇಬ್ಬರು ಏನು ಕಲಬುರಗಿಯ ಒಂದು ಇಂಡಸ್ಟ್ರಿಯಲ್ ಅಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋಂತ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಮೂಲತಃ ಉತ್ತರ ಪ್ರದೇಶದವರಾಗಿರ್ತಕ್ಕಂಥದ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ ಇವರು ಸಾಮಾಜಿಕ ಜಾಲತಾಣಗಳಾಗಿರ್ತಕ್ಕಂತಹ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಸೇರಿದಂತೆ ವಿವಿಧ ಜಾಲತಾಣಗಳ ಮೂಲಕ ಪಾಕಿಸ್ತಾನದೊಂದಿಗೆ ನಿಕಟವಾಗಿ ಸಂಪರ್ಕದಲ್ಲಿದ್ರು ಅನ್ನೋಂತ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಕೇಂದ್ರ ಏನು ಗುಪ್ತಚರ ಇಲಾಖೆ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಪೊಲೀಸರ ಒಂದು ಏನು ಮಾಹಿತಿಗಳನ್ನ ಕಲೆ ಹಾಕಿದ ಪ್ರಕಾರ ಅಂದ್ರೆ ಸೋಷಿಯಲ್ ಮೀಡಿಯಾಗಳ ಮೇಲೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಸುದ್ದಿಗಳನ್ನ ಹರಿದಾಡ್ತವೆ ಅನ್ನೋಂಥದ್ರ ಬಗ್ಗೆ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಏನು ಯುಪಿನಿಂದ ಬಂದಿರತಕ್ಕಂತಹ ಇಬ್ಬರು ಏನು ಪಾಕಿಸ್ತಾನಕ್ಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋಂತ ಒಂದು ಮಾಹಿತಿಯನ್ನ ಸಹ ಕಲೆ ಹಾಕಿರ್ತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂತಹ ಸ್ಥಳೀಯ ಪೊಲೀಸರು ಕೇಂದ್ರ ಗುಪ್ತಚರ ಇಲಾಖೆ ಜೊತೆಗೆ ಏನು ಕಳೆದ 2-3 ದಿನಗಳ ಹಿಂದೆ ಇವರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಅನ್ನೋದ್ರ ಬಗ್ಗೆ ಏನು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಶರಣಪ್ಪ ಅವರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಓರ್ವ ಆರೋಪಿಯಾಗಿರ್ತಕ್ಕಂತಹ ಅಂದ್ರೆ ಸಮೀರ್ನ ಏನು ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡು ಆತನನ್ನ ಏನು ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈತ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಕಿಸ್ತಾನ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನುವಂತ ಒಂದು ಮಾಹಿತಿ ಅಷ್ಟೇ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಯಾಕೆ ಈತ ಪಾಕಿಸ್ತಾನಕ್ಕೆ ಪದೇ ಪದೇ ಕರೆಗಳನ್ನ ಮಾಡ್ತಾ ಇದ್ದ ಅಥವಾ ಪಾಕಿಸ್ತಾನದಲ್ಲಿ ಮತ್ತೆ ಬೇರೆ ಯಾರ ಜೊತೆಗೆ ಸಂಪರ್ಕದಲ್ಲಿದ್ನು, ಪಾಕಿಸ್ತಾನ ಹೊರತುಪಡಿಸಿ ಮತ್ತೆ ಬೇರೆ ಯಾವ ಭಾಗದಲ್ಲಿ ಈತ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನುವಂಥದ್ರ ಬಗ್ಗೆ ಸಹ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ಏನೋ ವಶಕ್ಕೆ ಪಡಿಸ್ಕೊಂಡಿರ್ತಕ್ಕಂತಹ ಸಮೀರ್ನ ಒಂದು ಏನೋ ಗುಪ್ತ ಒಂದು ಭಾಗದಲ್ಲಿ ಅಂದ್ರೆ ಬೇರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಆತನನ್ನ ಇಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಸಹ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.